ಸೌಂದರ್ಯ ಎನ್ನುವುದು ಹೆಣ್ಣಿಗೆ ಬಹಳ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಫ್ಯಾಷನ್ ಬಗ್ಗೆ ಎಲ್ಲರೂ ಆಸಕ್ತಿಯನ್ನ ತೋರಿಸ್ತಾರೆ. ಹಿಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಫ್ಯಾಷನ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೇವೆ. ಇವತ್ತು ನಮ್ಮ ಸಿರಿ ಕಾರ್ಯಕ್ರಮದಲ್ಲಿ ಫ್ಯಾಷನ್ ಗುರು ಆದ ಪ್ರಸಾದ್ ಬಿದ್ದಪ್ಪ ಅವರಿಂದ ಮತ್ತಷ್ಟು ಮಾಹಿತಿಯನ್ನ ಕೊಡ್ತೀವಿ. ಇವರು ಮೂಲತಃ ಕೊಡಗಿನವರು, ಫ್ಯಾಷನ್ನಿನ ಗುರು ಎಂದು ಪ್ರಖ್ಯಾತರಾಗಿದ್ದಾರೆ. ಇವರು ಕನ್ನಡದವರು. ಇದು ನಮಗೆ ಹೆಮ್ಮೆ ತರುವಂತಹ ವಿಷಯ. ಇವತ್ತಿನ ಸಿರಿ ಕಾರ್ಯಕ್ರಮದಲ್ಲಿ ಫ್ಯಾಷನ್ ಮತ್ತು ಮಹಿಳೆ ವಿಷಯದ ಬಗ್ಗೆ ಮಾತಾಡ್ತಾರೆ. ಅದೇನು ಅಂತ ನೀವೇ ನೋಡಿ. ಇವಾಗ ನೋಡಿದ್ರೆ ಭೂಲೋಕದಲ್ಲಿ ಬೇರೆ ಬೇರೆ ಸ್ಟ್ಯಾಂಡರ್ಡ್ಸ್ ಬ್ಯೂಟಿ ಇರುತ್ತೆ. ಯುರೋಪ್ನಲ್ಲಿ ನೋಡಿದ್ರೆ ಅವ್ರಿಗೆ ಒಂದು ಸ್ಟ್ಯಾಂಡರ್ಡ್ ಬ್ಯೂಟಿ. ನಮ್ಮದು ಇಂಡಿಯನ್ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಏನಿತ್ತು, ಮುಂಚೆ ನೀವು ಬೇಳೂರು ಹಳಿಬೀಡ್ದು ಸ್ಕಲ್ಪ್ಚರ್ಸ್ ಎಲ್ಲ ನೋಡಿದರೆ, ಆ ದರ್ಪಣ ಸುಂದರಿ ಆ್ಯಂಡ್ ಆಲ್ ದೀಸ್ ಡಿಫ್ರೆಂಟ್ ಕೈಂಡ್ ಆಫ್ ಸ್ಕಲ್ಪ್ಚರ್ಸ್ ನೋಡಿದರೆ ಅದೇ ನಮ್ಮದೇ ಒಂದು ಸ್ಟ್ಯಾಂಡರ್ಡ್ ಇತ್ತು. ಆ ಶಿಲ್ಪಶಾಸ್ತ್ರ ಅಂತ ಹೇಳ್ತಾರೆ ಅವರು. ಇದು ಮುಖದ ಪ್ರಪೋರ್ಷನ್ ಹೆಂಗೆ ಬರಬೇಕು, ಐಸ್ದು ಪ್ರಪೋರ್ಷನ್ ಹೆಂಗಿರಬೇಕು. ಸೊ ನಮ್ದು ಐಡಿಯಲ್ ಹಾಗೆ ಇತ್ತು. ಅಂತೂ ಬ್ರಿಟಿಷ್ ಬಂದಾದ ಮೇಲೆ ನಮ್ಮ ಇಂಡಿಯನ್ಸ್ದು ಬ್ಯೂಟಿದು ಪರ್ಸೆಪ್ಷನ್ನೇ ಚೇಂಜ್ ಆಗಿಬಿಡ್ತು. ಅದಾದಮೇಲೆ ಎಲ್ಲ ಫೇರ್ ಆ್ಯಂಡ್ ಲವ್ಲಿ ಆಗೋಯ್ತು. ಸೊ ಇದೇ ನಮ್ಮ ಪ್ರಾಬ್ಲಮ್ ಇವಾಗ. ಈ ಫೇರ್ನೆಸ್ ಇಸ್ ಇಕ್ವೇಟೆಡ್ ಟು ಬ್ಯೂಟಿ. ಅದು ನಾನು ನೋಡಿದರೆ ನಮಗೆ ಇಂಡಿಯಾದಲ್ಲಿ ನಾವು 60-70% ಜನರು ಟ್ಯಾಂಡ್ ಆಗಿದ್ದೇವೆ, ಡಾರ್ಕ್ ಆಗಿದ್ದೇವೆ ನಾವು. ಸೊ ನಮ್ಮ ಸ್ಟ್ಯಾಂಡರ್ಡ್ಸ್ ಬ್ಯೂಟಿ ಯಾವುದು ಅಂತ ನೀವು ಕೇಳಬೇಕು. ಸೊ ನಾನು ಈ ಇಂಗ್ಲಿಷ್ ಸ್ಟ್ಯಾಂಡರ್ಡ್ಸ್ ಆಫ್ ಬ್ಯೂಟಿ ಕೂಡ ನಾನು ಅಗ್ರಿ ಮಾಡಲ್ಲ. ನನಗೆ ಸೂಪರ್ ಮಾಡೆಲ್ ನೋಡಿದರೆ ಅವಳು ತುಂಬ ಡಸ್ಕಿ ಆಗಿರಬೇಕು. ವಿ ಡೋಂಟ್ ಲೈಕ್ ಅ ಮಿಲ್ಕ್ ವೈಟ್ ಕಂಪ್ಲೆಕ್ಷನ್. ಆ್ಯಂಡ್ ಈವನ್ ಫೋಟೋಗ್ರಫಿನಲ್ಲಿ ನೋಡಿದರೆ ಡಸ್ಕಿ ಗರ್ಲ್ಸ್ ತುಂಬ ಚೆನ್ನಾಗಿ ಫೋಟೋಗ್ರಫಿ ಬರುತ್ತೆ. ಅವರು ತುಂಬ ಫೋಟೋಜೀನಿಕ್ ಆಗಿರ್ತಾರೆ ಅವರು. ಸೊ ನಾವು ಎಲ್ಲರೂ ಕ್ವೆಶ್ಚನ್ ಮಾಡಬೇಕು ನಮ್ಮ ಸ್ಟ್ಯಾಂಡರ್ಡ್ಸ್ ಆಫ್ ಬ್ಯೂಟಿ ಏನು ಅಂತ. ಸೊ ಇಂಡಿಯನ್ ಸ್ಟ್ಯಾಂಡರ್ಡ್ ಆಫ್ ಬ್ಯೂಟಿ ಕೆನಾಟ್ ಮ್ಯಾಚ್ ಎ ಯುರೋಪಿಯನ್ ಸ್ಟ್ಯಾಂಡರ್ಡ್ ಆಫ್ ಬ್ಯೂಟಿ. ನಮ್ಮದೇ ಬೇರೆ ರೀತಿ, ಅವ್ರದ್ದೇ ಬೇರೆ ರೀತಿ. ಸೊ ನಾವು ನೋಡಿ ಎಲ್ಲ ಹೊಸ ಫ್ರೆಶ್ ಐಸ್ನಲ್ಲಿ ನೋಡಿ ನಾವು ಹೇಳಬೇಕು, ದಿಸ್ ಇಸ್ ಬ್ಯೂಟಿಫುಲ್. ನಮ್ಮ ಸ್ಕಿನ್ ಟೋನ್ ತುಂಬ ಚೆನ್ನಾಗಿದೆ, ನಮ್ಮ ಬಾಡಿ ಟೈಪ್ ಚೆನ್ನಾಗಿದೆ. ಲೇಡೀಸ್ ಇವಾಗ ಸೌತ್ ಇಂಡಿಯಾ ಫಿಗರ್ಸ್ ನೋಡಿದರೆ ಅವರು ಇಟ್ಸ್ ಮೋರ್ ಆಫ್ ಅ ಬೇಳೂರು ಹಳಿಬೀಡ್ ಕೈಂಡ್ ಆಫ್ ಅ ಚಿಕ್ಕ ವೇಸ್ಟ್ ಲೈನ್, ದೊಡ್ಡ ಹಿಪ್ಸ್ ಬರುತ್ತೆ. ದಟ್ ಈಸ್ ಆ ಸ್ಟ್ಯಾಂಡರ್ಡ್ ಆಫ್ ಬ್ಯೂಟಿ. ಈ ಸೈಜ್ 0 ಎಲ್ಲ ನೋಡಿದರೆ ಎಲ್ಲರೂ ಹೇಳ್ತಾರೆ ಏನು ತಿನ್ನಕ್ಕೆ ಕೊಟ್ಟಿಲ್ವ ಅವ್ರಿಗೆ ಅಂತ ಹೇಳ್ತಾರೆ. ಸೊ ನಾವು ಎಲ್ಲರೂ ಕ್ವೆಶ್ಚನ್ ಮಾಡಬೇಕು, ವಾಟ್ ಈಸ್ ಇಟ್ ವಿ ಆರ್ ಫಾಲೋಯಿಂಗ್. ನಾವು ಯಾಕೆ ವೆಸ್ಟ್ನ ಬ್ಲೈಂಡ್ಲಿ ಫಾಲೋ ಮಾಡಬೇಕು ನಾವು? ದಿಸ್ ಇಸ್ ನಾಟ್ ರೈಟ್. ಸೊ ಇನ್ ಮೈ ಒಪಿನಿಯನ್ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಆಫ್ ಬ್ಯೂಟಿ ಇಸ್ ವೆರಿ ಬ್ಯೂಟಿಫುಲ್. ಒಂದು ಹಳೆಯ ಗಾದೆ ಇತ್ತು, ಬ್ಯೂಟಿ ಲೈಸ್ ಇನ್ ದ ಬಿಹೋಲ್ಡರ್ಸ್ ಐಸ್ ಇಂದ. ಅದು ಹೇಳಿದ್ರೆ ಯಾರು ನೋಡ್ತಾರೆ ಅವ್ರ ಐಡಿಯಾ ಆಫ್ ಬ್ಯೂಟಿ ಅವ್ರಿಗೆ ಇಷ್ಟ, ಅವ್ರಿಗೆ ಗೊತ್ತು ವಾಟ್ ಇಸ್ ದಟ್ ಸ್ಟ್ಯಾಂಡರ್ಡ್ ಆಫ್ ಬ್ಯೂಟಿ. ಇಟ್ಸ್ ಅ ಗುಡ್ ಥಿಂಗ್. ಬಟ್ ಓವರ್ ದ ಇಯರ್ಸ್ ಏನಾಗಿದೆ ಅಂದರೆ ಸ್ಟ್ಯಾಂಡರ್ಡ್ಸ್ ಆಫ್ ಬ್ಯೂಟಿ ಹ್ಯಾವ್ ಚೇಂಜ್ಡ್. ಒಂದು 50 ವರ್ಷ ಮುಂಚೆ ನೋಡಿದರೆ ಎವ್ರಿ ಒನ್ ಲೈಕ್ ದ ಪ್ಲಂಪ್ ಗರ್ಲ್, somebody who had a very curvy figure, round face, ಚಂದ್ರಮಗೆ ಮುಖ ಇರಬೇಕು ಅಂತ. ಇಟ್ ವಾಸ್ ಆಲ್ ಎ ಡಿಫ್ರೆಂಟ್ ಸ್ಟ್ಯಾಂಡರ್ಡ್ ಆಫ್ ಬ್ಯೂಟಿ. ಬಟ್ ಇವಾಗ ದೀಪಿಕಾ ನೋಡಿದರೆ, ದೀಪಿಕಾ ಪದುಕೋನ್ನ ನೋಡಿದರೆ, ಇಟ್ ಈಸ್ ಅ ಫಿಟ್ ಸ್ಟ್ಯಾಂಡರ್ಡ್ ಆಫ್ ಬ್ಯೂಟಿ. ಇಟ್ಸ್ ಮಸ್ಕ್ಯುಲರ್, ಆಲ್ಮೋಸ್ಟ್ ಮ್ಯಾನ್ಲಿ ಇನ್ ಅ ವೇ. ಬಟ್ ಹರ್ ಬ್ಯೂಟಿ ಇಸ್ ಆಫ್ ಅ ವುಮನ್ ಹೂ ಇಸ್ ಇನ್ ಕಮಾಂಡ್. ಇಟ್ ಈಸ್ ಸಮಥಿಂಗ್ ವೆರಿ ಡಿಫ್ರೆಂಟ್. ಸೊ ವಿಮೆನ್ಸ್ ಎಂಪವರ್ಮೆಂಟ್ ಇಟ್ ಸೆಲ್ಫ್ ಚೇಂಜ್ ದಿ ಐಡಿಯಾ ಆಫ್ ಬ್ಯೂಟಿ. ಇವಾಗ ಮಹಿಳೆಯರವ್ರದ್ದು ಹೊಸ ಪರ್ಸನಾಲಿಟಿ, ಅವ್ರದ್ದು ಹೊಸ ರೀತಿ, ಅವ್ರದ್ದು ಹೊಸ ಎಂಬಿಷನ್ ಎಲ್ಲ ಹಾಕಿದರೆ ಅವರು ಇವಾಗ ಆರ್ ನಾಟ್ ಸೋ ಡಿಪೆಂಡೆಂಟ್ ಆನ್ ಮೆನ್. ದೇ ಡೋಂಟ್ ವಾಂಟ್ ಮೆನ್ ಟು ಟೆಲ್ ದೆಮ್ ದೇ ಆರ್ ಗುಡ್ ಲುಕಿಂಗ್. ದೇ ನೋ ದೆಮ್ಸೆಲ್ವ್ಸ್ ದೇ ಆರ್ ಗುಡ್ ಲುಕಿಂಗ್. ಬಟ್ ಇಂಡಿಯಾದಲ್ಲಿ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ದಿಸ್, ಬಿಕಾಸ್ ವಿ ಮಸ್ಟ್ ಎನ್ಕರೇಜ್ ದ ಇಂಡಿಯನ್ ಲುಕ್. ನಮ್ಮ ಲುಕ್ ಯಾವುದಿದೆ ಆ ಲುಕ್ ಬ್ಯೂಟಿಫುಲ್ ಆಗಿದೆ, ಅದು ನಾವು ರೆಕಗ್ನೈಸ್ ಮಾಡಬೇಕು.
That is why I don't like to see all this fairness creams. I do not agree with it. In my opinion, all skin color is beautiful. ಇವಾಗ ಆಫ್ರಿಕಾದಲ್ಲಿ ನೋಡಿದ್ರೆ ಎಷ್ಟು ಕಪ್ಪಗಾಗಿರ್ತಾರೆ ಅಂತೂ ಅದೇ ಒಂದು ಬ್ಯೂಟಿ, ಸಚ್ ಅ ಸ್ಟನ್ನಿಂಗ್ ಬ್ಯೂಟಿ. ಆ್ಯಂಡ್ ವರ್ಲ್ಡ್ ವೈಡ್ ಇವಾಗ ಫ್ಯಾಷನ್ ಇಂಡಸ್ಟ್ರಿ ಅದನ್ನ ರೆಕಗ್ನೈಸ್ ಮಾಡಿದ್ದಾರೆ. ಆಫ್ರಿಕಾದಲ್ಲಿ ಏನು ಬ್ಯೂಟಿಫುಲ್ ಆಗಿದೆ ಅದು ನಮ್ಮ ಕಂಟ್ರಿಗೆ ಬಂದು ಬ್ಯೂಟಿಫುಲ್ ಆಗಬೇಕು. ಬರೀ ನಮ್ಮ ರೀತಿ ಅಲ್ಲ, ನಮ್ಮ ಸ್ಟ್ಯಾಂಡರ್ಡ್ಸ್ ಅಲ್ಲ. ಸೊ ಇನ್ ದ ಓಲ್ಡ್ ಡೇಸ್ black girls had to be light skinned. That is not fair. Ivaga Ugandadalli, a girl who is very dark is considered very beautiful. She must be considered beautiful in New York also, in Bangalore also, in Delhi or in Paris or in Milan. Namdu civilization, namdu culture, namge ಏನು ಬ್ಯೂಟಿಫುಲ್ ಆಗಿದೆ, the rest of the world must recognize that beauty. It is a very important thing. ನೇಮಿ ಕ್ಯಾಂಪಲ್ ಫೀಚರ್ಸು ತುಂಬ ಕಾಕೇಷನ್, ತುಂಬ ವೈಟ್ ಗರ್ಲ್ ಫೀಚರ್ಸ್ ಹಂಗೆ ಇದೆ. ಬರೀ ಅವಳ ಲಿಪ್ಸು ತುಂಬ ದೊಡ್ಡದಾಗಿದೆ. ಅದರ್ವೈಸ್ ಎವ್ರಿಥಿಂಗ್ ಎಲ್ಸ್, ಇಫ್ ಯು ಪೇಂಟ್ ಅ ವೈಟ್, ಶಿ ಕ್ಯಾನ್ ಲುಕ್ ಲೈಕ್ ಅ ವೈಟ್ ಗರ್ಲ್. ದಟ್ ಈಸ್ ದ ಸ್ಟ್ಯಾಂಡರ್ಡ್ ಆಫ್ ಬ್ಯೂಟಿ ವಿ ಮಸ್ಟ್ ಫೈಟ್. ಯಾಕೆ ಅವ್ರ ಫೀಚರ್ಸ್ ವೈಟ್ ಗರ್ಲ್ಸ್ ಫೀಚರ್ಸ್ ಹಂಗೆ ಕೂಡ ಇರಬೇಕು? ಶಿ ಮಸ್ಟ್ ಹ್ಯಾವ್ ಅವರ್ ಓನ್ ಫೀಚರ್ಸ್. ಬ್ಲ್ಯಾಕ್ ಗರ್ಲ್ಸ್ ಹ್ಯಾವ್ ಬ್ರಾಡ್ ನೋಸಸ್, ಥಿಕ್ ಲಿಪ್ಸ್, ಸ್ಮಾಲ್ ಐಸ್. ಬಟ್ ಅದೇ ಅವ್ರ ಸ್ಟ್ಯಾಂಡರ್ಡ್ ಆಫ್ ಬ್ಯೂಟಿ. ನಮಗೆ ಇಂಡಿಯಾದಲ್ಲಿ ದೊಡ್ಡ ಕಣ್ಣು ತುಂಬ ಇಷ್ಟ, ವೆಸ್ಟ್ನಲ್ಲಿ ಚಿಕ್ಕ ಕಣ್ಣು ಇಷ್ಟ ಅವ್ರಿಗೆ. ಸೊ ಎಲ್ಲರೂ ನೋಡಿದರೆ ವಾಟ್ ಈಸ್ ಬ್ಯೂಟಿಫುಲ್? ಎಲ್ಲರಿಗೆ ಏನೋ ಒಂದು ಸ್ಟ್ಯಾಂಡರ್ಡ್ ಇದೆ ಬ್ಯೂಟಿದು. ನಮ್ದು ಎಲ್ಲ ತುಂಬ ಪರ್ಸ್ನಲೈಸ್ಡ್ ಆಗಿಬಿಟ್ಟಿದೆ ಇವಾಗ ನೀವು ನೋಡಿದರೆ ಪೀಪಲ್ ಇನ್ ಇಂಡಿಯಾ ವಿಲ್ ಸೇ ಮಾಧುರಿ ದೀಕ್ಷಿತ್ ಇಸ್ ವೆರಿ ಬ್ಯೂಟಿಫುಲ್ ಬಿಕಾಸ್ ಅವಳದು ಕನ್ಫಾರ್ಮಿಟಿ ತುಂಬ ಚೆನ್ನಾಗಿದೆ. ಶಿ ಲುಕ್ಸ್ ಲೈಕ್ ಅನ್ ಇಂಡಿಯನ್ ಮಹಿಳಾ, ಲುಕ್ಸ್ ವೆರಿ ಬ್ಯೂಟಿಫುಲ್. ಸೊ ಶಿ ಈಸ್ ಕನ್ಸಿಡರ್ಡ್ ಬ್ಯೂಟಿಫುಲ್. Aishwarya Rai, the example, in my opinion also, Aishwarya is one of the most beautiful girls I've seen. Yakandre avಳದು total personality nin munde nintidre, she has a transparency of beauty. You know, light avಳ ಒಳಗಡೆ ಹೋಗಿ ಬರ್ತಾ ಇದೆ. You know, so beautiful. But like that, girls like Kajal, girls like Sushmita Sen, who are darker skinned, Bipasha Basu, ಅವರು ತುಂಬ ಬ್ಯೂಟಿಫುಲ್ ಆಗಿದ್ದಾರೆ. But I do not agree that makeup ಹಾಕಿ ವೈಟ್ನಿಂಗ್ ಕ್ರೀಮ್ ಹಾಕಿ ಅವ್ರನ್ನ ಫೇರ್ ಅಂಡ್ ಲವ್ಲಿ ಮಾಡಬೇಕು. ಐ ಜಸ್ಟ್ ಡು ನಾಟ್ ಅಗ್ರಿ ವಿತ್ ದಟ್ ಎಟ್ ಆಲ್. ಇವಾಗ ನಮ್ಮ ಸಮಾಜದಲ್ಲಿ ದಿಸ್ ಯುನೋ ಈ ಫ್ಯಾಸಿನೇಷನ್ ಫೇರ್ ಸ್ಕಿನ್ಗೆ ಇಸ್ ವೆರಿ ವೆರಿ ರಾಂಗ್. ಸೊ ಹುಡುಗಿಯರು ಏನು ಮಾಡ್ತಾರೆ ಅಂದರೆ ಅವ್ರು ಮೇಕಪ್ ಹಾಕಿ ಆ್ಯಂಡ್ ಫೋಟೋಗ್ರಫಿನಲ್ಲಿಯೂ ತುಂಬ ಚೇಂಜ್ ಮಾಡ್ಬೋದು. ಫೋಟೋಗ್ರಫಿನಲ್ಲಿ ಎಕ್ಸ್ಪೋಜರ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿ ಯುವರ್ ಸ್ಕಿನ್ ಟೋನ್ ಕ್ಯಾನ್ ಬಿಕಮ್ ಫೇರ್. ಸೊ ಎಲ್ಲರೂ ಕೇಳ್ತಾ ಇದ್ದಾರೆ, ಓ ವಿ ವಾಂಟ್ ಟು ಬಿ ಫೇರ್, ವಿ ವಾಂಟ್ ಟು ಬಿ ಫೇರ್. ಬಟ್ ಎಲ್ಲರೂ ಮರ್ತಿದ್ದಾರೆ ದಟ್ ಇಫ್ ಯು ಆರ್ ಡಾರ್ಕ್ and you are still good looking, that means you're better looking than a fair person, because with a darker skin tone or a duskier skin tone, your look has been very very beautiful. So ನನ್ನ ರೀತಿನಲ್ಲಿ ನಾನು ಹೇಳ್ತಾ ಇರೋದು, ನಮ್ಮ ರೀತಿಗೆ, ನಮ್ಮ ಪರಂಪರೆದು, ನಮ್ಮ ಸ್ಕಿನ್ ಟೋನ್ ಯು ಮಸ್ಟ್ ಲರ್ನ್ ಟು ಅಪ್ರಿಷಿಯೇಟ್. ಆ್ಯಂಡ್ ಎಲ್ಲರದು ಸ್ಕಿನ್ ಟೋನ್ಸ್ ಆರ್ ವ್ಯಾಲಿಡ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಫ್ಯಾಂಟಾಸ್ಟಿಕ್ ಇನ್ ಮೈ ಒಪಿನಿಯನ್. ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯಲ್ಲಿ ಫ್ಯಾಷನ್ ಇರುತ್ತೆ. ಆದ್ರೆ ನಮ್ಮ ಗುರು ಹೇಗೆಲ್ಲ ಮಾಹಿತಿ ಕೊಟ್ರು ಅಲ್ಲ, ಸಾಧ್ಯವಾದಷ್ಟು ಇವರು ಹೇಳಿದ ಮಾರ್ಗವನ್ನ ಅನುಸರಿಸಿ. ಮತ್ತಷ್ಟು ಮಾಹಿತಿ ಪುಟ್ಟ ವಿರಾಮದ ನಂತರ. ಬಾಲಿವುಡ್ ಫಿಲ್ಮ್ಸ್ನಲ್ಲಿ ಡಿರೆಕ್ಟರ್ ಆಫ್ ಫೋಟೋಗ್ರಫಿನೂ ಹೇಳ್ತಾರೆ, ನೋ ಯು ಹ್ಯಾವ್ ಟು ಬಿಕಮ್ ವೆರಿ ಲೈಟ್ ಸ್ಕಿನ್ಡ್. ಸೊ ಅವ್ರು ಏನು ಮಾಡ್ತಾರೆ, 2 shades ಲೈಟರ್ ಫೌಂಡೇಶನ್ ಹಾಕಿ ತುಂಬ ಲೈಟ್ ಹಾಕ್ತಾರೆ ಮಾಡೆಲ್ ಮೇಲೆ ಯಾ ಆ್ಯಕ್ಟ್ರೆಸ್ ಮೇಲೆ. ಸೊ ಅವಳು ಆಟೋಮ್ಯಾಟಿಕ್ಲಿ ಅಬೌಟ್ 3-4 shades ಫೇರರ್ ಆಗಿಬಿಡ್ತಾಳೆ. ಆ ರೇಖಾ ಗಣೇಶನ್ ನೋಡಿದರೆ ಇವಾಗ ನಮ್ಮದು ಒನ್ ಆಫ್ ದ ಟಾಪ್ ಆ್ಯಕ್ಟ್ರೆಸಸ್, ಅವಳು ಎಷ್ಟು ಬ್ಯೂಟಿಫುಲ್ ಆಗಿದ್ಲು, ಬಟ್ ಅವಳು ತುಂಬ ಡಸ್ಕಿ ಆಗಿದ್ಲು. ಶಿ ಹ್ಯಾಡ್ ಎ ಟೆಮಿಲಿಯನ್ಸ್ ಕಲರ್, ಬಟ್ ಅವಳ ಮೇಲೆ ತುಂಬ ಮೇಕಪ್ ಹಾಕಿ ಅವಳನ್ನ ತುಂಬ ಫೇರ್ ಮಾಡಿಬಿಟ್ಟಿದ್ದಾರೆ.
But what do you do about it? In photography, these are the demands of Bollywood. Heroine fair agirbeku, the hero has to be fair, but the villain can be dark. Idella misconceptions, idella old-fashioned ideas. We must also have fresh ideas, new ideas, and one of the latest idea is black is beautiful, but brown is best. So ನಾವೆಲ್ಲ ತುಂಬ ಪ್ರೌಡ್ ಆಗಿರಬೇಕು ನಮ್ಮ ಸ್ಕಿನ್ ಟೋನ್ದು. We must celebrate it and we must be very happy with our color. ಇಂಡಿಯಾದಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ನಾವು ತುಂಬ ಟ್ಯಾನ್ ಆಗ್ತೇವೆ ಆ್ಯಂಡ್ ದಟ್ ಈಸ್ ಆಲ್ಸೋ ಬ್ಯಾಡ್. ಯಾಕಂದರೆ ನಮಗೆ ಇವಾಗ ಸ್ಕಿನ್ ಕ್ಯಾನ್ಸರು, ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಹಂಗೆ ಶುರು ಆಗುತ್ತೆ ಇಫ್ ಯು ಡು ನಾಟ್ ಯೂಸ್ ಅ ಗುಡ್ ಸನ್ ಬ್ಲಾಕ್, ಅ ಗುಡ್ ಸನ್ ಬ್ಯಾರಿಯರ್. ನಾನು ಹೇಳ್ತೇನೆ ಜನರಿಗೆ ಬಿಸಿಲಲ್ಲಿ ತುಂಬ ತಿರ್ಗಾಗಿಸ್ಬೇಡ್ರಿ, ಯಾಕಂದರೆ ತುಂಬ ಟ್ಯಾನ್ ಲೈನ್ಸ್ ಬರುತ್ತೆ. ಸೊ ಇಫ್ ಯು ಆರ್ ಡಸ್ಕಿ, ಯು ಕ್ಯಾನ್ ಬಿಕಮ್ ದ ಕಲರ್ ದಟ್ ಈಸ್ ಆಲ್ಮೋಸ್ಟ್ ಗ್ರೇ. It is not a good color to be. It is better to stay out of the sun and enjoy the sun in the early morning hours till about 9 o'clock. 9 ಗಂಟೆಗೆ ತನಕ ಸನ್ನಲ್ಲಿ ಹೋಗ್ಬೋದು. ಇಟ್ಸ್ ವೆರಿ ಹೆಲ್ದಿ ಫಾರ್ ಯು. ವಿಟಮಿನ್ ಡಿ ಪ್ರೊಡಕ್ಷನ್ ಆಗುತ್ತೆ, ನಿಮ್ಮ ಬೋನ್ಸು ಹೆಲ್ದಿ ಆಗುತ್ತೆ, ಅದೆಲ್ಲ ಸರಿ. ಬಟ್ ಮೇಂಟೈನಿಂಗ್ ದ ಸ್ಕಿನ್ ಇಸ್ ಆಲ್ಸೋ ಕ್ಲೆನ್ಲಿನೆಸ್. ಇಟ್ ಈಸ್ ಈಟಿಂಗ್ ದ ರೈಟ್ ಕೈಂಡ್ ಆಫ್ ಫುಡ್. ಬಿಕಾಸ್ ನಿಮಗೆ ಒಳ್ಳೆ ಸ್ಕಿನ್ ಇಲ್ಲ ಅಂದರೆ ದಟ್ ಮೀನ್ಸ್ ಯುವರ್ ಡಯಟ್ ಇಸ್ ಬ್ಯಾಡ್. You're not eating enough fresh vegetables, ತರಕಾರಿ ತಿಂತಾ ಇಲ್ಲ, ಫ್ರೂಟ್ಸ್ ತಿಂತಾ ಇಲ್ಲ, ನೀರು ಕುಡಿತಾ ಇಲ್ಲ. ಇಫ್ ಯು ಡೋಂಟ್ ಡೂ ದೀಸ್ ಬೇಸಿಕ್ ಥಿಂಗ್ಸ್, ನಿಮ್ಮ ಸ್ಕಿನ್ ಟೋನು ಸರಿಯಾಗಿರಲ್ಲ. ಆ್ಯಂಡ್ ಹಳೆಯ ದಿನದಲ್ಲಿ ಮೇಕಪ್ ವಾಸ್ ಮೇಡ್ ಓನ್ಲಿ ಫಾರ್ ವೈಟ್ ಲೇಡೀಸ್. ಎಲ್ಲ ಮೇಕಪ್ ಬರೀ ಲೈಟ್ ಕಲರ್ಸ್ನಲ್ಲಿ ಬರ್ತಾ ಇತ್ತು, ಆದರೆ ಪಿಂಕ್ ಕಲರ್ನಲ್ಲಿ ಬರ್ತಾ ಇತ್ತು. ಅದಕ್ಕೆ ನೀವು ಓಲ್ಡ್ ಸೌತ್ ಇಂಡಿಯನ್ ಫಿಲ್ಮ್ಸ್ ನೋಡಿದರೆ ಎಲ್ಲರೂ ತುಂಬ ಪಿಂಕ್ ಆಗಿ ಕಾಣ್ತಾ ಇದ್ರು, ಅದು ರಾಂಗ್ ಕಲರು. ಬಟ್ ಇವಾಗ ನೀವು ನೋಡಿದರೆ ಎಲ್ಲ ಶೇಡ್ಸ್ಗೆ ಮೇಕಪ್ ಮಾಡ್ತಾರೆ ಸರಿಯಾಗಿ. ಆ್ಯಂಡ್ ಮೇಕಪ್ ಇಸ್ ನೈಸ್, ಲೇಡೀಸ್ಗೆ ಇಷ್ಟ ಮೇಕಪ್ ಹಾಕೋಕ್ಕೆ, ಬಟ್ ನಿಮ್ಮ ಸ್ಕಿನ್ ಟೋನ್ಗೆ ಒಂದು ಸರಿ ಮ್ಯಾಚ್ ಮಾಡಬೇಕು. ದೊಡ್ಡ ಡಿಪಾರ್ಟ್ಮೆಂಟ್ ಸ್ಟೋರ್ಗೆ ಹೋಗಿದ್ದಾರೆ, ಎಲ್ಲರೂ ಸ್ಟ್ಯಾಂಡ್ಸ್ ಇಟ್ಟು ಈ ಮೇಕಪ್ ಕಂಪನೀಸ್ ಎಲ್ಲ ಡೆಮಾನ್ಸ್ಟ್ರೇಷನ್ಸ್ ಮಾಡಿ ಕೊಡ್ತಾರೆ. ಇನ್ನು ಅವ್ರು ತೋರಿಸ್ಕೊಡ್ತಾರೆ ನಿಮಗೆ ಯಾವ ಕಲರ್ ಸೂಟ್ ಆಗುತ್ತೆ, ಯಾವ ಬಣ್ಣ ಹಚ್ಚಬೇಕು ಕಣ್ಣ ಮೇಲೆ, ಲಿಪ್ಸ್ಟಿಕ್ ಯಾವ ಬಣ್ಣ ಹಚ್ಚಬೇಕು, ಇದೆಲ್ಲ ಕಲರ್ ಬ್ಯಾಲೆನ್ಸ್ ಇದೆ. ನೀವು ಡಸ್ಕಿ ಆಗಿದ್ರೆ ಸ್ವಲ್ಪ ಬ್ರೈಟ್ ಕಲರ್ಸು ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಡಸ್ಕಿ ಲೇಡೀಸ್ಗೆ ಹೇಳ್ತಾನೆ, ಎಲ್ಲ ಮೆಟಾಲಿಕ್ ಕಲರ್ ಹಾಕಿ, ಗೋಲ್ಡ್ಸ್, ಸಿಲ್ವರ್, ಬ್ರಾನ್ಸ್, ಕಾಪರ್, ಇದೆಲ್ಲ ತುಂಬ ಸೂಟ್ ಆಗುತ್ತೆ ನಮ್ಮ ಸೌತ್ ಇಂಡಿಯನ್ ಕಲರ್ಸ್ಗೆ. ಬ್ಲೂ, ಗ್ರೀನ್ ಎಲ್ಲ ಹಾಕಿದರೆ ತುಂಬ ಫನಿಯಾಗಿ ಕಾಣುತ್ತೆ. ಸೊ ಎಲ್ಲರೂ ಗೊತ್ತಾಗಬೇಕು ಯಾವ ಬಣ್ಣ ಹಚ್ಚಬೇಕು ಮೊಖಕ್ಕೆ, ಏನು ಥರದ ಮೇಕಪ್ ಸೂಟ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಒಂದು ರೂಲ್ ಇದೆ, ಲೆಸ್ ಇಸ್ ಮೋರ್. ಕಮ್ಮಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ, ಜಾಸ್ತಿ ಹಾಕಿದರೆ ಒಂದು ದಸರಾ ಗೊಂಬೆ ಹಂಗೆ ಕಾಣಿಸ್ತೀರಾ. ಸೊ ಡೋಂಟ್ ವೇರ್ ಟೂ ಮಚ್ ಮೇಕಪ್. ಎಲ್ಲರೂ ಮೇಕಪ್ ಮಾಡುವಾಗ ಬಾತ್ರೂಮ್ ಮಿರರ್ನಲ್ಲಿ ಮಾಡ್ತಾರೆ, ತುಂಬ ಲೈಟ್ ಇರಲ್ಲ ಬಾತ್ರೂಮ್ನಲ್ಲಿ, ಅಲ್ಲಿ ತುಂಬ ಸರಿಯಾಗಿ ಕಾಣುತ್ತೆ. ಅದು ನೀವು ಹೊರಗಡೆ ಬರುವಾಗ ಒಂದು ನಿಜವಾಗಿ ಒಂದು ಯಕ್ಷಗಾನ ಪೇಂಟಿಂಗ್ ಹಂಗೆ ಕಾಣಿಸ್ತೀರಾ. ಇಟ್ ಲುಕ್ ಟೂ ಮಚ್. ಸೊ ಯು ಮಸ್ಟ್ ಬಿ ವೆರಿ ಕೇರ್ಫುಲ್. ನಿಮ್ಮ ಮೇಕಪ್ ಮಿರರು ಒಂದು ಒಳ್ಳೆ ವೆಲ್ಲೆಟ್ ಏರಿಯಾನಲ್ಲಿ ಹಾಕಬೇಕು. ಅದಕ್ಕೆ ನಾವು ಹೇಳ್ತಾ ಇರೋದು, ಸ್ಕಿನ್ ಟೋನ್ ಮ್ಯಾಚ್ ಆಗಿ ಕರೆಕ್ಟ್ ಕಲರ್ ಫೌಂಡೇಶನ್, ಕರೆಕ್ಟ್ ಕಲರ್ ಐ ಶ್ಯಾಡೋ, ಕರೆಕ್ಟ್ ಕಲರ್ ಆಫ್ ಲಿಪ್ಸ್ಟಿಕ್ ಎಲ್ಲ ಒಳ್ಳೆ ಲೈಟ್ನಲ್ಲಿ ಹಾಕಿದರೆ ನಿಮಗೂ ಗೊತ್ತಾಗುತ್ತೆ ಯಾಕೆ ಇದು ಎನ್ಹ್ಯಾನ್ಸ್ ಆಗುತ್ತೆ ನಮ್ಮ ಲುಕ್ಸಿಂದ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಪ್ರೊಫೆಷ್ನಲ್ ಹೆಲ್ಪ್ ತಗೊಳ್ರಿ. ಹೋಗಿ ಒಂದು ಡಿಪಾರ್ಟ್ಮೆಂಟ್ ಸ್ಟೋರ್ನಲ್ಲಿ ಕೂತು ಅಲ್ಲಿ ಎಲ್ಲರೂ ಹೆಲ್ಪ್ ಮಾಡ್ತಾರೆ, ಹೇಳ್ತಾರೆ ಈ ಕಲರ್ ಟ್ರೈ ಮಾಡಿರಿ, ಆ ಕಲರ್ ಟ್ರೈ ಮಾಡಿರಿ, ಹಿಂಗೆ ಬ್ಲೆಂಡ್ ಮಾಡಬೇಕು, ಹಿಂಗೆ ಸರಿಯಾಗಿ ಬರುತ್ತೆ. ಬಿಕಾಸ್ ಈ ಫೌಂಡೇಶನ್ ಹಾಕಿ ಈ ಈವನ್ ಸ್ಕಿನ್ ಟೋನು ಬರುತ್ತೆ. ನಿಮ್ದು ಏನು ಬಣ್ಣ ಇದ್ರೇನು ನಿಮಗೆ ಫೌಂಡೇಶನ್ ಸಿಗುತ್ತೆ. ಇವಾಗ ಮೇಕಪ್ ನೋಡಿದರೆ ನೀವು ಸಿಟ್ಯುವೇಶನ್ ಪ್ರಕಾರ, ಒಕೇಶನ್ ಪ್ರಕಾರ ಹಚ್ಕೊಂಡು ಹೋಗಬೇಕು. ಮದುವೆಗೆ ಎಕ್ಸ್ಟ್ರಾ ಮೇಕಪ್ ಆಗುತ್ತೆ, ಬ್ರೈಡ್ ತುಂಬ ಮೇಕಪ್ ಹಾಕ್ತಾರೆ, ಯಾಕಂದರೆ ಅವ್ರಿಗೆ ತುಂಬ ಫ್ರೆಶ್ ಆಗಿ ಕಾಣಿಸ್ಬೇಕು ಫೋಟೋಗ್ರಾಫ್ನಲ್ಲಿ, ಫಿಲ್ಮ್ಸ್ನಲ್ಲಿ. ಸೊ ಬ್ರೈಡ್ಸ್ ಟ್ರೆಡಿಷ್ನಲಿ ತುಂಬ ಮೇಕಪ್ ಹಚ್ಕೊಳ್ತಾರೆ. ಅದು ನೀವು ಇವಾಗ ಒಂದು ಕಾಕ್ಟೇಲ್ ಪಾರ್ಟಿಗೆ ಹೋಗಿದ್ರೆ ಎಷ್ಟು ಮೇಕಪ್ ಹಾಕಬೇಕು ಅದು ಜಡ್ಜ್ ಮಾಡಬೇಕು ನೀವು. ಟೂ ಮಚ್ ಮೇಕಪ್ ಇಸ್ ನಾಟ್ ಗುಡ್. ಇಟ್ಸ್ ಬೆಟರ್ ಟು ವೇರ್ ಲೆಸ್ ಮೇಕಪ್. ಕಮ್ಮಿ ಮೇಕಪ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ಲೇಡೀಸ್ ಎಸೆನ್ಷಿಯಲ್ ಮೇಕಪ್ ಏನು, ಕಾಜಲ್ ಆ್ಯಂಡ್ ಲಿಪ್ ಗ್ಲಾಸ್, ಇದು ಎರಡಿದ್ರೆ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಈವ್ನಿಂಗ್ ಸಿಚುವೇಶನ್ನಲ್ಲಿ ಸ್ವಲ್ಪ ಫೌಂಡೇಶನ್ ಹಚ್ಕೊಳ್ಬೇಕು, ಬಟ್ ಫೌಂಡೇಶನ್ ಡೇ ಟೈಮ್ನಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇಟ್ ಇಸ್ ಬೆಟರ್ ತರಕಾರಿ ತಿಂದು, ಫ್ರೂಟ್ಸ್ ತಿಂದು ನಿಮ್ಮ ಸ್ಕಿನ್ನು ನ್ಯಾಚುರಲ್ ಆಗಿ ಬ್ಯೂಟಿ ಇರಬೇಕು. ಕವರ್ ಮಾಡಿ ಪ್ರಯೋಜನ ಏನು? ಇಟ್ ಇಸ್ ನೋ ಪಾಯಿಂಟ್ ಎಟ್ ಆಲ್. ಸೊ ಲುಕ್ ಎಟ್ ಇಟ್. ಡೇ ಟೈಮ್ ಸಿಚುವೇಶನ್ ಲೆಸ್ ಮೇಕಪ್, ಈವ್ನಿಂಗ್ ಸಿಚುವೇಶನ್ಸ್ಗೆ ಜಾಸ್ತಿ.
ಡಾರ್ಕ್ ಕಲರ್ಸ್ ಇನ್ ದ ಈವ್ನಿಂಗ್, ಲೈಟರ್ ಕಲರ್ಸ್ ಇನ್ ದ ಡೇ ಟೈಮ್. ದೀಸ್ ಆರ್ ಬೇಸಿಕ್ ಸಿಂಪಲ್ ರೂಲ್ಸ್ ಆಗಿ ಇಟ್ಕೊಂಡ್ರೆ ಯು ವಿಲ್ ನಾಟ್ ಗೋ ರಾಂಗ್. ಅದಕ್ಕೆ ನಾನು ಹೇಳ್ತಾ ಇರೋದು, ಒಂದು ಎಕ್ಸ್ಪರ್ಟ್ ಒಪಿನಿಯನ್ ತಗೊಳ್ರಿ. ಬೇಕಾದಷ್ಟು ಬ್ರ್ಯಾಂಡ್ಸ್ ಬಂದಿದೆ ಇಂಡಿಯಾಗೆ, ಬೇರೆ ಬೇರೆ ಫೌಂಡೇಶನ್ ಕಲರ್ಸ್ ಇರುತ್ತೆ ಅವ್ರ ಹತ್ರ. ಅವ್ರು ತುಂಬ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ನೀವು ಕಳ್ಸ್ಕೊಳ್ಬಹುದು. ವಾಟ್ ಈಸ್ ದ ಬೆಸ್ಟ್ ಕೈಂಡ್ ಆಫ್ ಲುಕ್ ಫಾರ್ ಮೀ, ವಾಟ್ ಈಸ್ ದ ಬೆಸ್ಟ್ ಕೈಂಡ್ ಆಫ್ ಮೇಕಪ್ ಫಾರ್ ಮೀ. ಅದಾದ್ಮೇಲೆ ನಿಮ್ದು ತುಂಬ ಗ್ರೂಮಿಂಗ್ ಎಲ್ಲ ಸರಿ ಆಗ್ಬಿಡತ್ತೆ. ವೀಕ್ಷಕರೇ, ಫ್ಯಾಷನ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಫ್ಯಾಷನ್ ಗುರು ಪ್ರಸಾದ್ ಬಿದ್ದಪ್ಪ ಅವರಿಂದ ತಿಳಿದುಕೊಂಡ್ರಲ್ವಾ? ಹಾಗಾದ್ರೆ ಇವರು ಹೇಳಿದ ಮಾಹಿತಿಯನ್ನ ಅನುಸರಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಫ್ಯಾಷನ್ ಬಗ್ಗೆ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ.